ಪೋಕ್ಸೋ ಕೇಸ್ದಲ್ಲ, ಯಾಕಂದರೆ ನಾನು ಮಹಿಳಾ ಆಯೋಗ ಇರೋದ್ರಿಂದ ಅವರ ತಾಯಿಯ ಸಾವಿನ ಬಗ್ಗೆ ಕೆಲವೊಂದು ಮಹಿಳಾ ಆರ್ಗನೈಸೇಷನ್ಸು ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ನನಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಮೇಡಮ್ ಇದು ತನಿಖೆ ಏನಾಯಿತು, ಇದು ಅಲ್ಲಿ ಒಂದು ಅವರ ತಾಯಿ ಇರುವಂಥ ಒಂದು ಜ್ಯೂರಿಸ್ಟಿಕ್ಷನಲ್ಲಿ ಉಳಿಮಾವು ಆ ಪೊಲೀಸ್ ಸ್ಟೇಷನಲ್ಲಿ ಮಹಿಳಾ ಆರ್ಗನೈಸೇಷನ್ಸು ಮತ್ತು ಅವ್ರ ಬ್ರದರು ಇಬ್ಬರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂದರೆ ಆ ಸಾವಿನ ಬಗ್ಗೆ ಒಂದು ಸಸ್ಪಿಷಿಯಸ್, ಯಾಕೆಂದರೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆಲ್ಲ ಅವ್ರು ಕೊಟ್ಟಿರುವಂಥ ಇದರಲ್ಲಿ ನಾನು ನಿಮಗೆಲ್ಲ ಕಳಿಸ್ಕೊಡ್ತೇನೆ. ಅದರಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ನೋಡಿ ಆ ಹೆಣ್ಣುಮಗಳು ಸತ್ತ ಮೇಲೆ ಅವ್ರು ಹೇಳೋ ಪ್ರಕಾರ ಅವರ ಮಗಳಿದ್ಲು, ಅವರ ಬ್ರದರ್ ಇದ್ದರು, ಅವರನ್ನು ಕರೆದು ಬಾಡಿನ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಮತ್ತು ನೀವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಡಿಸ್ಚಾರ್ಜ್ ಸಮ್ಮರಿ ಪ್ರತಿಯೊಂದು ಇರುತ್ತೆ. ಸಾವಿನ ಒಂದು ಬಾಡಿನ ಕೊಡಬೇಕಾದ್ರೆ ದೆರ್ ವಿಲ್ ಬಿ ಸಮ್ ಪ್ರೊಸೀಜರ್ಸ್ ವಿಚ್ ದೇ ಹ್ಯಾವ್ ಟು ಫಾಲೋ. ಅದು ಯಾವುದೂ ಮಾಡಿಲ್ಲದೆ ಇಂದಿನ ಬಾಗಿಲಿಂದ ಆ ಬಾಡಿನ ಸೀದಾ ಮನೆ ಹತ್ರ ಕಳಿಸ್ಬಿಡ್ತಾರೆ. ಮತ್ತು ಪೋಸ್ಟ್ಮಾರ್ಟಮು ಮಾಡಿರಲ್ಲ. ಇದ್ರ ಬಗ್ಗೆ ನಮಗೆ ತನಿಖೆ ಆಗಬೇಕು, ಇದು ಸಸ್ಪಿಷಿಯಸ್ ಇದೆ. ಮತ್ತು ಅದರಲ್ಲಿ ಇನ್ನೂ ಒಂದನ್ನು ಮೆನ್ಷನ್ ಮಾಡಿದ್ದಾರೆ, ಕ್ಯಾನ್ಸರ್ ಇತ್ತು, ಹಾಗಾಗಿ ಉಸಿರಾಟ ತೊಂದರೆಯಿಂದ ಸತ್ತೋದ್ರು ಅಂತ ಅವರು ಹೇಳಿದರು. ನಾನು DCPಗೆ ನಾನೇ ಖುದ್ದು ಫೋನ್ ಮಾಡಿದ್ದೆ ಅವರು ಸತ್ತ ನಂತರ. ಸೊ ಅದನ್ನು ಸಹ ಅವ್ರು ಹೇಳಿದರು. ಬಟ್ ಆ ಕಂಪ್ಲೇಂಟಲ್ಲಿ ಏನಿದೆ ಅಂತಂದರೆ, ಯೂಶ್ವಲಿ ಲಾಂಗ್ ಸ್ಟ್ಯಾಂಡಿಂಗ್ ಕ್ಯಾನ್ಸರ್ ಪೇಷಂಟ್ಸು ದಿಢೀರ್ನೆ ಸಾಯೋದು ಅಷ್ಟು ವಿರಳ ಅಲ್ಲ. ಆದರೂ 2 ದಿನ ಅಂದರೆ ಸಾಯೋ 2 ದಿನದ ಹಿಂದೆಗಡೆ ಅವರು ನನ್ನ ಆಫೀಸ್ಗೆ ಬಂದಿದ್ದರು. ಯಾರೋ ಒಬ್ಬರನ್ನ ಕರ್ಕೊಂಡು ಬಂದಿದ್ದರು. ಮೇಡಮ್ ನೀವು ಇವರಿಗೆ ಸಹಾಯ ಮಾಡಬೇಕು ಅಂತೇಳಿ ಆ ಕೇಸ್ ಬಗ್ಗೆ ನನ್ನ ಹತ್ರನೇ ಒಂದು 3/4 ಅವರು ನನ್ನ ಆಫೀಸಲ್ಲೇ ಕೂತ್ಕೊಂಡು ಮಾತಾಡಿದ್ರು. ತುಂಬ ಲೇಟ್ ಆಗೋಗಿತ್ತು, 5:30-6 ಗಂಟೆ. ನನ್ನ ಕಾರ್ತನ ಬಂದರು, ನನ್ನ ಜೊತೆ ಮಾತಾಡಿದ್ರು. ಮತ್ತು ಅದಾದಮೇಲೆ ಅವ್ರ ಪಾಡಿಗೆ ಅವ್ರು ಹೋದರು, ನನ್ನ ಪಾಡಿಗೆ ನಾನು ಹೋದೆ. ಅದ್ರ ನೆಕ್ಸ್ಟ್ ಡೇ ನಂಗೆ ಎಲ್ಲರೂ ಹೇಳಿದ್ರು ಅವ್ರು ಸತ್ತೋಗ್ಬಿಟ್ರು ಅಂತ. ಸೊ ನನಗೂ ಒಂಥರ ಏನಪ್ಪ, ಜಸ್ಟ್ ನೋಡಿದ್ದು ಅಂದರೆ ಒಂದು ದಿನ ಹಿಂದೆ ನೋಡಿದ ಹೆಣ್ಮಗಳು ಸತ್ತೋಗ್ಬಿಟ್ರ ಅಂಥೇಳಿ ನಾನೇ ಖುದ್ದು DCP ಅವ್ರಿಗೆ ಫೋನ್ ಮಾಡಿದೆ. ಏನಾಯಿತು, ಹೇಗಾಯಿತು? ಅವ್ರಂದರು, ಮೇಡಮ್ ಈ ಥರ ಕ್ಯಾನ್ಸರ್ ಇತ್ತು ಅವ್ರಿಗೆ, ಉಸಿರಾಟ ತೊಂದರೆಯಿಂದ ತೀರೋದ್ರು ಅಂಥೇಳಿ. ಆಮೇಲೆ ನಾನು ಸುಮ್ಮನೆ ಆದೆ. ನನಗೆ ಕಂಪ್ಲೇಂಟ್ ಈಗ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮೇಡಮ್ ಇದು ತನಿಖೆ ಎಲ್ಲಿ ತನಕ ಬಂದಿದೆ, ನೀವು ವಿಚಾರಿಸಬೇಕು ಅಂಥೇಳಿ. ಸೊ ಉಳಿಮಾವಿನಲ್ಲೂ ಸಹ ಇದು ಕಂಪ್ಲೇಂಟ್ ಆಲ್ರೆಡಿ ಅವರು ಮಹಿಳಾ ಹೋರಾಟ ಸಂಘದಿಂದ, ಅಂದರೆ ಜನವಾದಿ ಮಹಿಳಾ ಹೋರಾಟ ಆರ್ಗನೈಸೇಷನಿಂದ ಮತ್ತು ಅವರು ಬ್ರದರಿಂದ ಸಹ ನಾಗರಾಜನ್ ಅವರಿಂದ ಕಂಪ್ಲೇಂಟ್ ಆಗಿದೆ ಉಳಿಮಾವಿನಲ್ಲಿ. ಸೊ ನಾನು ಈಗ ಕಮಿಷನರ್ ಅವ್ರಿಗೆ ಬರೆದಿದ್ದೀನಿ. ನಾವು ಯೂಶ್ವಲಿ ನಮ್ದು ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೂ ನಾವು ಕನ್ಸರ್ನ್ಡ್ ಅಥಾರಿಟಿಗೆ ಬರಿತೀವಿ, ಅದನ್ನು ಪರಿಶೀಲನೆ ಮಾಡಿ ಅದನ್ನು ತನಿಖೆ ಮಾಡಿ ನಮಗೆ ವರದಿ ಸಲ್ಲಿಸಿ ಅಂತ. ನಾನು ಅದನ್ನೇ ಮಾಡಿದ್ದೀನಿ. ನಾನು ಕಮಿಷನರ್ ಅವ್ರಿಗೆ ಆ ಕಂಪ್ಲೇಂಟ್ ಒಂದು ತಗೊಂಡು ಅದರ ಮೇಲಿಂದ ನಾನು ಕಮಿಷನರ್ ಅವ್ರಿಗೆ ಬರೆದಿದ್ದೀನಿ.